ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಈ ವಸ್ತುಗಳನ್ನು ನೋಡಲೇಬಾರದು. ಕೆಲವು ವಸ್ತುಗಳಲ್ಲಿ ನಕಾರಾತ್ಮಕವಾದ ಪ್ರಭಾವ ಇರುತ್ತದೆ. ಇಂತಹ ವಸ್ತುಗಳನ್ನು ದರ್ಶನ ಮಾಡಿದಾಗ ಮನಸ್ಸಿನಲ್ಲೂ ಕೂಡ ಕೆಟ್ಟ ಆಲೋಚನೆಗಳು ಮತ್ತು ನಕಾರಾತ್ಮಕತೆ ತುಂಬಿ ತುಳುಕುತ್ತದೆ. ಹಾಗಾಗಿ ಹಿರಿಯರು ಮನೆಯಿಂದ ಹೊರಗಡೆ ಹೋಗುವಾಗ, ಒಳ್ಳೆಯ ಕೆಲಸಗಳಿಗೆ ಹೋಗುವಾಗ ಅಥವಾ ಯಾರ ಮನೆಗಾದರೂ ಹೋದಾಗ, ಬೆಳಗ್ಗೆ ಎದ್ದ ಕೂಡಲೇ ಶುಭ ಕಾರ್ಯಗಳಿಗೆ ಹೋಗುವಾಗ ಕೆಲವು ವಸ್ತುಗಳನ್ನು ನೋಡಬಾರದು ಎಂದು ಪದ್ಧತಿ ಮಾಡಿದ್ದರು. ಆ ಪ್ರಕಾರವಾಗಿ ಯಾವ ವಸ್ತುಗಳನ್ನು ನೋಡಬಾರದು ಮತ್ತು ಯಾವುದನ್ನು ನೋಡುವುದರಿಂದ ಏನು ಫಲ ಎನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇವೆ. ಬೆಳಗ್ಗೆ ಎದ್ದ ತಕ್ಷಣ ಗಡಿಯಾರ ನೋಡುವುದು ಒಳ್ಳೆಯ ಅಭ್ಯಾಸವಲ್ಲ. ಆದರೆ ಕೆಲವರಿಗೆ ಸಮಯ ನೋಡಿ ಏಳುವ ಅಭ್ಯಾಸವೇ ಇರುತ್ತದೆ. ಬೇಕಾದರೆ ಅಲಾರಂ ಇಟ್ಟುಕೊಳ್ಳಿ, ಅದನ್ನು ಆಫ್ ಮಾಡಿ ಸಾಕು. ಸಮಯ ಆಯಿತೆಂದು ಅರ್ಥ ಮಾಡಿಕೊಂಡು ಎದ್ದೇಳಿ ಹೊರತು ಸಮಯ ಎಷ್ಟಾಗಿದೆ ಎಂದು ನೋಡಿಕೊಂಡು ಏಳಬೇಡಿ. ಹಾಗೆ ಒಡೆದಿರುವ, ಕೆಟ್ಟು ನಿಂತಿರುವ ಗಡಿಯಾರಗಳನ್ನಂತೂ ನೋಡಲೇಬೇಡಿ ಎಂದು ಹೇಳುತ್ತದೆ ಶಾಸ್ತ್ರ. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖ ನೋಡುವ ಅಭ್ಯಾಸ ಅನೇಕರಿಗೆ ಇದೆ. ಇದು ಕೂಡ ತಪ್ಪು. ಬೆಳಗ್ಗೆ ಎದ್ದ ತಕ್ಷಣ ಮತ್ತೊಬ್ಬರ ನೆರಳನ್ನು ನೋಡುವುದು ಕೂಡ ಅಪಶಕುನವೆಂದು ಹೇಳಲಾಗುತ್ತದೆ ಮತ್ತು ಇದು ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎನ್ನಲಾಗಿದೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದು ಹೋಗಿರುವ ಪಾತ್ರೆಗಳು, ಕೆಟ್ಟು ನಿಂತಿರುವ ಮಿಷಿನ್ಗಳು, ಡ್ಯಾಮೇಜ್ ಆಗಿರುವ ಪೀಠೋಪಕರಣಗಳು ಇವುಗಳನ್ನು ಇಟ್ಟುಕೊಳ್ಳಬಾರದು ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಮತ್ತು ಆಗಾಗ ಇವುಗಳ ದರ್ಶನ ಆಗುವುದು ಕೂಡ ಒಳ್ಳೆಯ ಸೂಚನೆಯಲ್ಲ. ಹಾಗಾಗಿ ಇವುಗಳನ್ನು ಇಡುವುದು ಮತ್ತು ನೋಡುವುದನ್ನು ತಪ್ಪಿಸಿ ಎಂದು ಹೇಳುತ್ತದೆ ವಾಸ್ತುಶಾಸ್ತ್ರ. ಮುಂಜಾನೆ ಎದ್ದ ಕೂಡಲೇ ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯನ್ನು, ಪಾತ್ರೆಗಳನ್ನು, ಧಾನ್ಯಗಳನ್ನು, ಹಾಲು ಇತ್ಯಾದಿಗಳನ್ನು ನೋಡಲೇಬೇಡಿ ಎಂದು ಶಾಸ್ತ್ರ ಹೇಳುತ್ತದೆ. ಸ್ನಾನ ಮಾಡಿ ಶುಚಿಯಾಗಿ ಅಡುಗೆ ಮನೆಗೆ ಹೋಗಬೇಕು ಅಥವಾ ಮುಖವನ್ನಾದರೂ ತೊಳೆದುಕೊಂಡು ಅಡುಗೆ ಮನೆಗೆ ಹೋಗಬೇಕು. ಇಲ್ಲದಿದ್ದರೆ ಇದು ಕೂಡ ದೋಷ. ಇದರ ಮೂಲಕ ನಿಮ್ಮ ಜೀವನದಲ್ಲಿ ಕೆಟ್ಟ ಬದಲಾವಣೆಗಳು ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ರಾತ್ರಿ ಹೊತ್ತು ಊಟ ಮಾಡಿದ ನಂತರ ಅಡುಗೆ ಮಾಡಿದ ಹಾಗೂ ಊಟ ಮಾಡಿದ ಪಾತ್ರೆಗಳನ್ನು ರಾತ್ರಿ ಹೊತ್ತು ಖಾಲಿ ಮಾಡಿ ಮಲಗಬೇಕು. ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದು ಮುಸುರೆ ಪಾತ್ರೆಗಳನ್ನು ದರ್ಶನ ಮಾಡಬಾರದು. ಅಡುಗೆ ಮನೆಗೆ ಹೋದ ತಕ್ಷಣ ಈ ರೀತಿ ಮೊದಲು ಪಾತ್ರೆ ತೊಳೆಯುವುದಕ್ಕೆ ಕೈ ಹಾಕುವುದರಿಂದ ಮತ್ತು ಮೈಲಿಗೆ ಪಾತ್ರೆಗಳನ್ನು ನೋಡುವುದರಿಂದ ಧನಧಾನ್ಯ ದರಿದ್ರ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಕುಂಬಳಕಾಯಿ ದೇಹಕ್ಕೆ ಬೇಕಾದ ಹಲವಾರು ಪೋಷಕಾಂಶಗಳು ಇವೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಬೆಳಗ್ಗೆ ಎದ್ದ ಕೂಡಲೇ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಾಗ ಕುಂಬಳಕಾಯಿ ದರ್ಶನ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಎಂದು ಹೇಳಲಾಗಿದೆ. ಬೆಳಗ್ಗೆ ಎದ್ದ ಕೂಡಲೇ ಚಾಕು, ಚೂರಿ, ಕತ್ತರಿ ಈ ರೀತಿ ಚೂಪಾದ ಅಥವಾ ಕತ್ತರಿಸುವ ಸಾಧನಗಳನ್ನು ನೋಡುವುದು ಕೂಡ ಶುಭವಲ್ಲ. ಪ್ರಾಣಿಗಳು ಮತ್ತು ಪಕ್ಷಿಗಳ ಆಕ್ರಮಣಕಾರಿ ಚಿತ್ರ ವಾಸ್ತು ಮಾತ್ರವಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಳಗಿನ ಸಮಯವು ತುಂಬ ಮಂಗಳಕರವಾಗಿದೆ ಎಂದು ಹೇಳಿದೆ. ಬೆಳಗ್ಗೆ ಎದ್ದ ತಕ್ಷಣ ಆಕ್ರಮಣಕಾರಿ ಪ್ರಾಣಿ, ವೈಲ್ಡ್ ಅನಿಮಲ್ ಅಥವಾ ಪಕ್ಷಿಯ ಚಿತ್ರಗಳನ್ನು ನೋಡಬಾರದು ಎಂದು ಶಾಸ್ತ್ರದಲ್ಲಿ ತಿಳಿಸಿದೆ. ಇದರಿಂದ ನೀವು ಯಾವುದಾದರೊಂದು ವಿವಾದದಲ್ಲಿ ಸಿಲುಕುತ್ತೀರಿ ಎಂದು ಸೂಚಿಸುತ್ತದೆ. ಸಾಕು ಪ್ರಾಣಿ, ಪೆಟ್ ಅನಿಮಲ್. ಸಾಮಾನ್ಯವಾಗಿ ಕೆಲವು ಜನರು ತಮ್ಮ ಸಾಕು ಪ್ರಾಣಿಗಳನ್ನು ಒಟ್ಟಿಗೆ ಮಲಗಿಸುತ್ತಾರೆ, ಅವುಗಳ ಮುಖ ನೋಡುತ್ತಾರೆ. ನಿಮ್ಮ ಸಾಕು ಪ್ರಾಣಿಗಳನ್ನು ತುಂಬ ಪ್ರೀತಿಸುತ್ತೀರಿ ನಿಜ, ಆದರೆ ವಾಸ್ತು ಪ್ರಕಾರ ಬೆಳಗ್ಗೆ ಸಾಕು ಪ್ರಾಣಿಗಳ ಮುಖ ನೋಡುವುದು ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಗಂಡಸರು ಕೂದಲು ಹರಡಿಕೊಂಡ ಹೆಂಡತಿಯನ್ನು ನೋಡಬಾರದು. ಹಣೆಯಲ್ಲಿ ಕುಂಕುಮ ಇರದ ಹೆಣ್ಣು ಮಕ್ಕಳ ಮುಖವನ್ನು ನೋಡಬಾರದು. ಚಪ್ಪಲಿ ಪೊರಕೆಯನ್ನು ನೋಡಬಾರದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.